ರೈತರ ಪಕ್ಷ ಅಲ್ಲ, ಇದು ರೈತರು ಶಕ್ತಿ ಕೊಟ್ಟಿರೋ ಪಕ್ಷ ಇದು. ಆದರೆ ಇವತ್ತು ರಾಜ್ಯದ ನಗರ ಪ್ರದೇಶಗಳಲ್ಲೂ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತ, ಕಾಂಗ್ರೆಸ್ನವರ 50 ವರ್ಷದ ಆಡಳಿತ, ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡ್ಲಿಕ್ಕೆ. ನಾನು ಕೇವಲ ಇದ್ದಂಥ 20 ತಿಂಗಳು 14 ತಿಂಗಳು 2 ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು, ಬೇರೆ ಪಕ್ಷಗಳ ಹಂಗನಲ್ಲಾದಂಥವನು ನಾನು. ಅಂಥ ಸಂದರ್ಭದಲ್ಲೂ ಯಾವ ರೀತಿಯಲ್ಲಿ ಸರ್ಕಾರ ನಡೆಸಿಕೊಟ್ಟಿದ್ದೇನೆ. 2018 ಹೇಳಿದೆ ನಾನು, ನನಗೇನಾದರೂ ಒಂದು ಬಾರಿ ಅಧಿಕಾರ ಕೊಟ್ಟರೆ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀವಿ ಅಂತ. ಎಲ್ಲಿ ತರ್ತಾನೆ ದುಡ್ಡನ್ನ, ಇವನೆಲ್ಲ ಅಧಿಕಾರಿಗೆ ಬರ್ತಾನೆ ಅಂದರು. ಕೊನೆಗೆ ಸದ್ಯ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದರು ಸ್ವಲ್ಪ ದಿವಸ. ಅವತ್ತು ನಾನು ಅವ್ರ ಜೊತೆ ಸೇರಕ್ಕೆ ನಮ್ಮ ಮನಸ್ಸು ಒಪ್ಪಿರಲಿಲ್ಲ. ಆದರೆ ನನಗೆ ಒಂದು ಮನಸ್ಸಿನಲ್ಲಿತ್ತು, ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ. ಏನಾದರೂ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದರೆ ಮಾಡಬೇಕು ಅಂತ ಹೇಳಿ ಆ 14 ತಿಂಗಳ ಆಡಳಿತದಲ್ಲಿ 25,000 ಕೋಟಿ ಹೊಂದಿಸಿ, ಬಹುಶಃ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಶಾಸಕರು, ಅಡ ಹಿಂದಿನ ಸರ್ಕಾರದಲ್ಲಿ ಏನೋ ಒಂದು ರಾಹುಲ್ ಗಾಂಧಿ ಹೇಳ್ದ ಅಂತ 50,000 ಸಾಲ ಮನ್ನಾ ಅಂತ ಹೇಳವ್ರೆ, ನೀನು ಏನಾದರೂ ಮಾಡಿ ಸಹಕಾರಿ ಕ್ಷೇತ್ರದ್ದು ಇನ್ನೊಂದು ರೌಂಡ್ ಸಾಲ ಮನ್ನಾ ಮಾಡು ಅಂದರು. ಮೊದಲು ಇವರೆಲ್ಲ ಹೇಳಿದ್ರು, ರೇವಣ್ಣ ಅವರು, ಬಾಲು ಇಲ್ಲ, 25,000 ಕೊಟ್ಬಿಡು ಸಾಕು ನನ್ನ ರೈತರಿಗೆ ಅಂದರು. ನಾನು 25 ಕೊನೆಗೆ ಒಪ್ಕೊಂಡ್ರೆ, ಇಲ್ಲ ಇಲ್ಲ ಒಂದು 50,000ನಾದರೂ ಮಾಡು. ಕೊನೆಗೆ ನಾನು ಇವ್ರಿಗೆ ಯಾರಿಗೂ ಹೇಳಲಿಲ್ಲ. ಬಜೆಟ್ ಪುಸ್ತಕ ಓದಬೇಕಾದರೆ ಸಹಕಾರಿ ಕ್ಷೇತ್ರದ ರೈತರಿಗೂ ಪುನಃ ಈ ನಾಡಿನಲ್ಲಿ 1 ಲಕ್ಷ ರೂಪಾಯಿನ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ. ಅದರಿಂದ ಇವತ್ತು ನಿಮ್ಮ DCC ಬ್ಯಾಂಕ್ಗಳು ಬದುಕವೆ, ಅದರಿಂದ ಬದುಕಿದ್ದಾವೆ. ಇವರೇನು ಕೊಟ್ಟಿದ್ದಾರೆ 5 ವರ್ಷದಲ್ಲಿ ಹೇಳಿ ಇವರು ರೈತನಿಗೆ. ನಾನು 25,000 ಕೋಟಿ ಮನ್ನಾ ಮಾಡಿದಾಗ ಯಾವ ಈ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿದ್ದಾರೆ, ಅವ್ರ ಮುಂದೆ ಹೋಗಿ ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಿ, ನೀವು ಸಹಕಾರ ಕೊಡಬೇಕು, ನೀವು ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ನಾನು ಆ ಸಾಲ ಮನ್ನಾ ಮಾಡಿದ್ದು ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ಹಣ, ನಿಮ್ಮ ದುಡ್ಡಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನಿಮ್ಮ ದುಡ್ಡನ್ನು ಮಾಡಿಕೊಟ್ಟೆ. ನಾನು ಸಾಲ ಮನ್ನಾ ಮಾಡ್ತಾ ಇದ್ದೇನೆ. ನಮ್ಮ ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹಕ್ಕೆ ದಂಡನೆ ಆಗಿರ್ತದೆ ಅಂತೇಳಿ ಬಾಟ್ಲು ತಗೋತಾರಲ್ಲ, ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡಿದ್ರು, ನಿಮ್ಮ ಜೋಬಕ್ಕೆ ಕತ್ತರಿ ಹಾಕಿದ್ರು. ಆ ಕೆಲಸ ನಾನು ಮಾಡೋದ್ನ